ਚੱਲ ਰਿਹਾ ਬੰਦਾ ਹੋਣਾ।
ನಿಮಗೆ ಚತುರ್ಭುಜ ವೇಣುಗೋಪಾಲ ಸ್ವಾಮಿ, ಸಂತಾನ ವೇಣುಗೋಪಾಲ ಸ್ವಾಮಿಯನ್ನ ನಿಮಗೆ ತೋರಿಸಿದ್ದೀನಿ. ಅದಾದ್ಮೇಲೆ ಅರಕೆರೆಯಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ, ಆಂಜನೇಯ ಅಮರ ಆಂಜನೇಯ, ಹಾಗೂ ಅಲ್ಲಿರುವಂತ ಬೃಂದಾವನ ಶಿಥಿಲಾವಸ್ಥೆಗೆ ಬಂದಿದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಸೊ ಇವತ್ತು ಚಲ್ಲಳ್ಳಿಲಿರುವಂತಹ ಮೂಲ ಬೃಂದಾವನ, ಇದು ಮೂಲ ಅಲ್ಲ ಸರ್, ಮೂಲ ಇಲ್ಲಿಂದಾನೇ ಎಲ್ಲ ಕಡೆ ಹೋಗಿರೋದು. ಇದು ಕೂಡ ಶ್ರೀಪಾದರಾಜರೇ ಸ್ಥಾಪಿಸಿರೋದು. ಸೊ ಇಲ್ಲಿರೋ ವಿಶೇಷತೆ ಏನ್ ಹೇಳಿ ಸರ್ ಗುರುಗಳೇ ವೀಕ್ಷಕರಿಗೆ? ವಿಶೇಷತೆ ಅಂದರೆ ಹೇಳ್ತೀನಿ ಕೇಳಿ. 123 ವರ್ಷದಿಂದ ನಮ್ಮ ಮುತ್ತಾತನ ಕಾಲದಲ್ಲಿ ಎಲ್ಲ ಊರಿನವರು ಹೊತ್ಕೊಂಡು ಅಲ್ಲಿ ಸಿಕ್ತಂತೆ. ಅಗಿತಾ ಇರ್ಬೇಕಾದ್ರೆ ಗುಟ್ಟದಲ್ಲಿ ಸಿಕ್ಕಿದೆ. ಸರಿ, ಅಗಿತಾ ಇರ್ಬೇಕಾದ್ರೆ ಎಲ್ಲ ಊರಿನವರು ತೊಗೊಂಡು ಹೋಗ್ತಾ ಇದ್ರಂತೆ ಬೃಂದಾವನಗಳು. ನಮ್ಮೂರವ್ರು ಕಿವಿ ಮೇಲೆ ಹಾಕ್ಕೊಂಡಿಲ್ಲ. ಇತ್ಲು ಗಿಡ ಮದ್ದಲ್ಲ ಅಂತೀವಲ್ಲ, ಆ ಥರ ಇದು ದೇವನಹಳ್ಳಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿತ್ತು. ಸರಿ, ಇಲ್ಲಿ ನಮ್ಮ ಊರಿನಲ್ಲಿ ಯಾರೂ ಇದು ಮಾಡ್ಕೊಂಡಿಲ್ಲ, ಯಾರೋ ತೊಗೊಂಡೋಗ್ಲಿ ಬಿಡೋ ಅಂದ್ರು. ಈ ಪಕ್ಕ ಹನಿಯೂರು ಇದೆಯಲ್ಲ, ಅವರು ಒಪ್ಕೊಂಡು ಎತ್ತಿನ ಬಂಡಿ, ಅವಾಗೆಲ್ಲ ಎತ್ತಿನ ಗಾಡಿನಲ್ಲಿ ತರೋರಲ್ಲ, ಆ ಗುಟ್ಟೆಯಿಂದ ಈಗ ದಾರಿ ಇದೆ. ಈಗ ಇದೊಂದು ಬಿಲ್ಪತ್ರೆ ಮರ ದಾರಿ ಇದೆ. ಇಲ್ಲಿ ಬರೋ ಅಷ್ಟೊತ್ತೆ ಈ ಜಾಗದಲ್ಲಿ ಗಾಡಿ ಹಚ್ಚಿ ಮುಟ್ಕೊಂಡು ಬಿದ್ದೋಯ್ತಂತೆ. ಹಚ್ಚಿ ಮುಟ್ಕೊಂಡು ಬಿದ್ದೋಗಿದ್ದು. ಆಮೇಲೆ ಸಂಜೆ ಆಗಿತ್ತು, ಅವ್ರು ಬೆಳಗಿಂದ ಅಗ್ದು ಪಗ್ದು ಸುಸ್ತಾಗಿದ್ರಲ್ಲ, ಸಂಜೆ ಆಯಿತು. ಎತ್ತುಗಳು ಇಟ್ಕೊಂಡು ಗಾಡಿನೂ ಇಲ್ಲೇ ಬಿಟ್ಟು ಇದು ಬಿಟ್ಟು ಹೋದ್ರು. ಬೆಳಗ್ಗೆ ಬಂದು ಎತ್ತೋ ಅಷ್ಟೊತ್ತಿ ಬೃಂದಾವನ ಅದು ಹಾಗೆ ಇತ್ತು ನೋಡಿ, ಅದು ಅಲ್ಲಿ ಆ ಜಾಗದಲ್ಲಿ ಬಿದ್ದಿದ್ದು. ಬೆಳಗ್ಗೆ ಬಂದು ಎತ್ತೋ ಅಷ್ಟೊತ್ತಿಗೆ ಅಲ್ಲೇ ನೆಲೆ ಆಗ್ಬಿಟ್ಟಿತ್ತಂತೆ. ಬಿದ್ದಾಗಿಂದ ಇಲ್ಲೇ, ಆಮೇಲೆ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಬಿದ್ಮೇಲೆ ಅವರು ಆರೆಕೋಲ್ ತಂದು ಏನೇನು ಮಾಡಿದ್ರು ಎತ್ತಕ್ಕಾಗ್ಲಿಲ್ವಂತೆ. ಅದು ಹಚ್ಚಬಿಡ್ತು ಅಂದ್ರೆ ಗಾಡಿ ಬಂಡಿ ಚಕ್ರ ಇರ್ತಲ್ಲ, ಅದೇನೋ ಮುರಿದೋಗಿ ಇಲ್ಲಿ ಬಿತ್ತಂತ ಈ ಜಾಗದಲ್ಲಿ, ಅದೇ ಜಾಗದಲ್ಲಿ ಬಿದ್ದೋಗಿ ಇದು ಮಾಡಿದ್ಕೆ ಸರಿ ಬಿಟ್ಟೋದ್ರು. ಬೆಳಗ್ಗೆ ಎದ್ದು ಬಂದು ಎತ್ತು ತೊಗೊಂಡೋಗೋಣ ಅಂತ ಮಾಡಿದ್ರೆ ಏನ್ ಮಾಡೋದು, ಅದು ಮೂರ್ತಿ ನೆಲೆ ಆಗೋಗಿತ್ತು, ಇಲ್ಲೇ ತೆಗಿಯಕ್ಕಾಗ್ಲಿಲ್ಲ. ಆಮೇಲೆ ಏನೇನೋ ಕಷ್ಟಪಟ್ರಂತೆ. ನಮ್ಮ ಮುತ್ತಾತ ಅವ್ರು ಇದ್ರಂತೆ, ಕೇಳಿದ್ರಂತೆ. ಆಮೇಲೆ ಅವ್ರಿಗೆ ನಮ್ಮ ಮುತ್ತಾತ ಅವ್ರ ಕನ್ಸಿಗೆ ಮಾರನೇ ದಿವಸ ಕನ್ಸಾಯ್ತಂತೆ, ನಾ ಎಲ್ಲ ಊರಿನವ್ರು ತೊಗೊಂಡೋಗ್ತಾ ಇದ್ದಾರೆ, ನಿಮ್ಮೂರು ಗೋಡಗಳಿಗೆ ಹೇಳು, ನಾನು ಇಲ್ಲೇ ನೆಲೆ ಹಾಕ್ತೀನಿ. ನಿಮ್ಮೂರು ಉದ್ಧಾರ ಒಂದು 20 ಮನೆ ಇತ್ತಂತೆ ಅಷ್ಟೇ ಅಂತಾಗ. ಸರಿ, ನಿಮ್ಮೂರಲ್ಲಿ ನಾನು ನೆಲೆ ಹಾಕ್ತೀನಿ, ಬೇರೆಯವರೆಲ್ಲ ತೊಗೊಂಡೋಗ್ತಾರೆ, ನನಗೆ ಬೇರೆ ಕಡೆ ಹೋಗಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲೇ ಇದು ಮಾಡ್ತೀನಿ. ನನ್ನನ್ನು ಇಲ್ಲೇ ಒಂದು ಚಿಕ್ಕದಾಗ ಗುಡಿ ಕಟ್ಟಿಸಿ ದೀಪ ಹಚ್ಚು, ನೀನು ಪೂಜೆ ಮಾಡು, ಊರಿಗೆ ನಿಮಗೂ ಒಳ್ಳೇದು, ನಿಮ್ಮ ಊರಿಗೂ ಒಳ್ಳೇದು ಅಂತ ನಾನು ಹೇಳ್ದಂಗೆ ಆಯ್ತಂತೆ, ವಾಗ್ದಾನ ಕೊಟ್ಟಂಗೆ. ಅವರು ಹನಿಯೂರ್ನವ್ರು ಬಂದು ಬೆಳಗ್ಗೆ ಗಲಾಟೆ ಮಾಡಿದ್ದಕ್ಕೆ ಈ ಥರ ತಾತ ಹೇಳಿದ್ರಂತೆ. ಆ ಕಾಲದಲ್ಲಿ ಸ್ವಲ್ಪ ಬ್ರಾಹ್ಮಣರು ದೊಡ್ಡವರು ನಂಬರಲ್ಲ, ಬಿಟ್ಟೋದ್ರು. ಅಲ್ಲಿ ಆಂಜನೇಯ ಇದ್ದಾನೆ. ಅಲ್ಲಿ ಏನಾಗಿತ್ತಂದ್ರೆ, ಈಗ ದೇವಸ್ಥಾನ ಪಕ್ಕ ಒಂದು ಕಲ್ಯಾಣಿ ಇದೆಯಲ್ಲ, ತಿಪ್ಪೆಗುಂಡಿಗಳು ಮಾಡ್ಕೊಂತಿದ್ದಾರೆ, ಅದರಲ್ಲಿ ಅಲ್ಲಿ ಆಂಜನೇಯ ಮುಳ್ಕೊಂಡಿದ್ದಾನೆ. ಆಂಜನೇಯ ಇದ್ದಾನೆ, ನನ್ನ ಬಂಟ ಅವನು, ರಾಮನ್ ಬಂಟ ಹನುಮಂತ. ಅಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡ್ಕೊಂಡು ಇಲ್ಲಿ ಇದು ಮಾಡಿದ್ರು. ಆಮೇಲೆ ನಮ್ಮ ತಾತ ಅವ್ರ ಕತೆ ಹೇಳಿಕ್ಕೆ ಅವ್ರು ಬಿಟ್ಟು ಹೋದ್ರಂತೆ. ಆಯ್ತು, ಹಾಗಾಯ್ತು. ಗುಟ್ಟೆ ಮೇಲೆ ಅಲ್ಲಿ ಯಾಕೆ ಸ್ವಾಮಿ ಮಾಡೋದು? ಈಗಾದ್ರೂ ರೋಡ್ ಇದೆ, ಕಾರ್ಗಳು ಗಾಡಿಗಳೆಲ್ಲ ಹೋಗುತ್ತೆ, ಅವಾಗೇನಿಲ್ಲ, ಕಲ್ಲು ಮುಳ್ಳು ದಾರಿ, ಕಾಡು ಪ್ರಾಣಿಗಳಿದ್ವು. ಗುಟ್ಟೆ ಹೇಗೆ ಸ್ವಾಮಿ ನಾನು ಪೂಜೆ ಮಾಡೋದು? ಊರಿಂದ ಒಂದು ಬಿನ್ಗೆ ನೀರು ಬೇಕಾದ್ರೂ ತೊಗೊಂಡೋಗ್ಬೇಕಲ್ಲ, ಏನು ಸಿಗ್ತಾ ಇರಲಿಲ್ಲ. ನಾನು ಹೇಗೆ ಮಾಡೋದು ಅಂದರೆ, ನಿನ್ನ ಕೈಲಿ ಆಗದೆ ಇದ್ರೆ ವಾರಕ್ಕೊಂದ್ಸಲ ಬಂದು ದೀಪ ಹಚ್ಚು, ವರ್ಷಕ್ಕೊಂದ್ಸಲ ಏಳು ಸುತ್ತು 700 ಇದ್ದಾರೆ, ಜಾತ್ರೆ ಮಾಡಿ ನನಗೆ ತಂಬಿಟ್ಟು ಆರತಿ ಮಾಡಿರಿ, ನಾನು ಅಷ್ಟಕ್ಕೇ ಸಂತೃಪ್ತಿ ಆಗ್ತೀನಿ. ವರ್ಷ ಪೂರ್ತಿ ನಾನು ಇಲ್ಲಿ ನಿಮ್ಮ ಊರು ಕಾಯ್ಕೋತೀನಿ, ಊರು ಉದ್ಧಾರ ಮಾಡ್ತೀನಿ ಅಂತೇನೆ ಹೇಳಿ ಕನಸಲ್ಲಿ ಇದಾಯ್ತಂತೆ. ಅದಕ್ಕೆ ಇವಾಗ ಶ್ರಾವಣ ಶನಿವಾರ 3ನೇ ಶನಿವಾರ ಯಾವಾಗಲೂ ಜಾತ್ರೆ. 700 ಸುಮಾರು 10 ಊರಿನವರು ಸೇರ್ತಾರೆ ತಂಬಿಟ್ಟು ಆರತಿ ಮಾಡಿ ಜಾತ್ರೆ, ಆಯಿತಾ. ಆಮೇಲೆ ಕಾರ್ತಿಕ ಸೋಮವಾರದಲ್ಲಿ ಪೂಜೆಗಳು, ಇವಾಗೇನು ವಾರ ಪೂಜೆಗಳು. ಮನೆ ದೇವ್ರನ್ನ ಸ್ವಲ್ಪ ಜನ ಇದ್ದಾರೆ, ಗೋಟಳ್ಳಿ ಇವರು ಸಿಟಿನಲ್ಲಿ ಎಲ್ಲ ಇದ್ದಾರೆ. ಅವರೆಲ್ಲನೂ ಬಂದು ನಮ್ಮನ್ನು ಕಾರಲ್ಲೋ ಗಾಡಿಲೋ ಕರ್ಕೊಂಡು ಹೋಗ್ತಾರೆ, ಪೂಜೆ ಮಾಡ್ಕೊಟ್ಟು ಬರ್ತೇವೆ. ಅಲ್ಲಿ ಏನಾಗಿದೆ ಅಂದರೆ ಅರ್ಧ ಈ ಮಟ್ಟಿಗೆ ಉದ್ಭವ ಆಗಿದೆ ಅಷ್ಟೇ. ಯಾಕಂದ್ರೆ ಅದನ್ನು ನೀನು ತೊಗೊಂಡೋಗ್ಬಿಡ್ತಾರೆ. ಗುಟ್ಟ ಇದೆ ನಮ್ಮ ಈ ದಾರಿಲಿ ಹೋದ್ರೆ 2 ಕಿಲೋಮೀಟರ್ ಆಗುತ್ತೆ. ಗುಟ್ಟ ಅಂತ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾರೆ ಬಿಟ್ಟು, ಸ್ಟ್ರೈಟ್ ಹೋದ್ರೆ ಗುಡ್ಡೆ ಅಂತೀವಿ ನಾವು, ರೈಟ್ ಸೈಡ್ ಹೋದ್ರೆ ದೊಡ್ಡಬಳ್ಳಾಪುರ, ಲೆಫ್ಟ್ ಹೋದ್ರೆ ಮದುವೆ. ಇಲ್ಲಿ ಯಾರೋ ಮಾಡ್ತಿದೆ ದೊಡ್ಡಬಳ್ಳಾಪುರಕ್ಕೆ ರೋಡ್ ಅಂತ, ಅಲ್ಲಿ ಬೇಕಾದ್ರೆ ಅಲ್ಲಿ ಹೋಗಿ ನೋಡಿ. ಅಲ್ಲಿ ಏನಾಗಿದೆ, ಇಷ್ಟೇ ಉದ್ಭವ ಆಗಿರೋದು ಅಷ್ಟೇ, ಒಳಗಡೆಗಿದೆ. ಪೂರ್ತಿ ಇದ್ರೆ ಇದನ್ನು ತೊಗೊಂಡೋಗ್ಬಿಡ್ತಾರೆ. ಇಲ್ಲಿ ಸಂತಾನ ಗೋಪಾಲಕೃಷ್ಣ ಇಲ್ಲಿ ಇಲ್ದಾಗ ಆಗ್ಬಿಡುತ್ತೆ ಅಂತ ಆ ಥರ. ಅದಕ್ಕೆ ಅದನ್ನೇ ನಾವು 3 ಕಲ್ಲಿಟ್ಟು ಇದೇ ರುಕ್ಮಿಣಿ ಕೃಷ್ಣ ಸತ್ಯಭಾಮ ಅಂತ ಮಾಡ್ತಾ ಇದ್ವಿ. ಈಗ ಒಂದು 4-5 ವರ್ಷದ ಮುಂಚೆ ಸ್ವಲ್ಪ ರೆನೋವೇಷನ್ ಮಾಡಿ ಒಂದು ಕೃಷ್ಣನ ವಿಗ್ರಹ ಅದ್ರ ಮೇಲೆ ತಂದಿಟ್ಟಿದ್ವಿ. ಆ ಬೃಂದಾವನ ಕೆಳಗೆ ನಾವು ಪೂಜೆ ಮಾಡೋದು ನಮಗೆ ಗೊತ್ತು, ನಾವು ಅಲ್ಲಿ ತೊಳಿತೀವಿ, ಇದು ಮಾಡ್ತೀವಿ, ಆ ಪಾದದ ನೀರು ಹಾಕೋತೀವಿ. ಬೇರೆಯವ್ರಿಗೆ ಅದು ಕಾಣಿಸಲ್ಲ, ಅಗೋಚರ ಅರ್ಧ ಇದೆ, ಆ ಥರ ಇದೆ. ಮಕ್ಕಳಿಲ್ಲದೆ ಇದ್ದವಾಗ ಅರ್ಕೆ ಮಾಡ್ಕೊಂಡು ಅಲ್ಲಿ ಮಕ್ಕಳಾಗುತ್ತೆ ಸಂತಾನ ಗೋಪಾಲಕೃಷ್ಣನ್. ಹೌದೌದು, ಆ ಥರ. ಅದಕ್ಕೆ ಇವಾಗ ಯಾವಾಗ ಭಕ್ತಾದಿಗಳು ಯಾವಾಗಂದ್ರೆ ಅವಾಗ ಬಂದು ಪೂಜೆ ಮಾಡಿಸ್ತಾರೆ. ಶ್ರಾವಣ ಮಾಸದಲ್ಲೆಲ್ಲ ವಿಶೇಷ ಪೂಜೆಗಳು 4 ವಾರನೂ, ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು. ಈಗ ಧನುರ್ಮಾಸ ಅಲ್ಲ, ಅದರಿಂದ ಏನಿಲ್ಲ, ಆ ಥರ ಇದೆ. ಇಲ್ಲಿ ನಮ್ಮೂರಲ್ಲಿ ನೋಡಿ ಉತ್ಸವಮೂರ್ತಿ ಇದೆ, ವೇಣುಗೋಪಾಲ ಸ್ವಾಮಿನೇ ಇಲ್ಲಿದೆ ನೋಡಿ. ಇದು ಕೃಷ್ಣ ರುಕ್ಮಿಣಿ ಸತ್ಯಭಾಮ, ಇದೆಲ್ಲ ಸೆಟ್ ಪ್ರಭಾವಳಿ. ಇದು ಗರುಡ, ವಿಷ್ಣು ವಾಹನ ಗರುಡ ಅಲ್ಲ, ಅದು ಆಂಜನೇಯ ಉತ್ಸವಮೂರ್ತಿ. ಇಲ್ಲಿಂದ ಊರೊಳಗಡೆ ಕರ್ಕೊಂಡೋಗಿ ಊರೊಂದು ರೌಂಡ್ ಹಾಕ್ಕೊಂಡು ಅಲ್ಲಿ ಭಜನಾ ಮನ ಅಂತ ಇದೆ, ಅಲ್ಲಿ ಕೂಡಿಸ್ಬಿಟ್ಟು ಊರೆಲ್ಲರೂ ಪೂಜೆ ಮಾಡಿಸ್ತಾರೆ. ಆಮೇಲೆ ಉತ್ಸವದವ್ರೊಬ್ಬರು ಪ್ರಸಾದ ಮಾಡಿಸ್ತಿರ್ತಾರೆ, ಒಂದು 25-30 kg ಪ್ರಸಾದ ಎಲ್ಲ ಹೂ ಡೆಕೋರೇಷನ್ ಮಾಡಿ
ಅಲ್ಲಿ ಮಹಾಮಂಗಳಾರತಿ ಮಾಡಿ ಪ್ರಸಾದ ಹಂಚಿ ಮತ್ತೆ ದೇವ್ರ ಕರ್ಕೊಂಡ್ಬಂದು ಇಲ್ಲೇ ಬಿಡೋದು. ರಾತ್ರಿ 10-11 ಗಂಟೆ ಆಗುತ್ತೆ. ಆ ಥರ ಚೆನ್ನಾಗಿ ನಡೀತೆ ವಾರ ಪೂಜೆ ಭಜನೆ. ಆಮೇಲಿಂದ ಪ್ರತಿಯೊಂದು ನಮ್ಮೂರಲ್ಲಿ ಸಂಪ್ರದಾಯ ಇದೆ. ಹಬ್ಬ ವಾರದಲ್ಲಿ ಪ್ರತಿಯೊಬ್ರದ್ದು ಇಷ್ಟಿದೆ. ಒಬ್ಬೊಬ್ರದ್ದು ಇಂತಿಂಥ ದಿವಸ ಪೂಜೆ ಅಂತ, ಅವತ್ತಿನ ದಿವಸ ಹೂದು ಪ್ರಸಾದದ್ದೆಲ್ಲ ಅವ್ರ ಖರ್ಚು. ದೇವಸ್ಥಾನ ಬಂದು ಕ್ಲೀನ್ ಮಾಡ್ತಾರೆ, ಅವ್ರ ಜೊತೆ ನಾವು ಭಾಗಿಯಾಗ್ತೀವಿ. ಅವತ್ತೆಲ್ಲ ಪೂಜೆ ಅಭಿಷೇಕ ಎಲ್ಲ ಮಾಡ್ತೀವಿ. ಆ ಥರ ಚೆನ್ನಾಗಿ ನಡೀತಾ ಇದೆ ನಮ್ಮೂರಲ್ಲಿ. ದೇವ್ರ ಕೆಲಸ ತುಂಬ ಚೆನ್ನಾಗಿ ಎಲ್ಲ ಮಾಡ್ತಾರೆ. ಮಾಡ್ತಾರೆ ಚೆನ್ನಾಗಿ ಒಂದು, ಯಾಕಂದ್ರೆ ನಮ್ದು ಶಾಂತಮೂರ್ತಿ ಅಲ್ಲೇ ತೋರಿಸ್ಬಿಡ್ತಾನೆ. ಏನಾದ್ರು ಮೈ ಮೇಲೆ ಬರಲ್ಲ, ಮೇಲ್ ಬೀಳಲ್ಲ, ಏನು ಮಾಡಲ್ಲ, ಬಟ್ ತೋರಿಸ್ಬಿಡ್ತಾನೆ. ಅದರಿಂದ ದೇವರಂದ್ರೆ ಎಲ್ಲರಿಗೂ ಸ್ವಲ್ಪ ಭಯ ಭಕ್ತಿ ಇದೆ. ಆ ಥರ ನೋಡಿ. ನೀವು ದಿನ ಪೂಜೆ ಮಾಡ್ತೀರಿ? ಆ ದಿವಸ ಪೂಜೆ ಮಾಡಿ. ನಿಮ್ಗೆ ಒಂದು ವಿಸ್ಮಯಗಳ ಇಲ್ಲ, ನಮಗೆ ಮುಜರಾಯಿಂದ ಅದೇ ಲ್ಯಾಂಡ್ ಇದೆ, 1-2 ಎಕರೆ ಲ್ಯಾಂಡ್ ಕೊಟ್ಟಿದ್ದಾರೆ. ಆಯಿತಾ. ಈಗ ನಮಗೆ ತಸ್ತಿಕ್ ಬರುತ್ತೆ ದೇವಸ್ಥಾನದ ಪೂಜೆಗೆ. ಇಲ್ಲಿ ಊರಿನವ್ರು ಏನು ಕೊಡಲ್ಲ. ಹಬ್ಬ ವಾರ ಅವ್ರ ಉತ್ಸವ ಆದರೆ ಏನೋ ದೀಪದ ಎಣ್ಣೆ, ಅಕ್ಕಿ, ರವೆ, ಬೆಲ್ಲ, ಸ್ವಲ್ಪ ಊಟ ಸಾಮಾನು ಅಂತ ಕೊಡ್ತಾರೆ. ಅಲ್ಲ, ನಿಮ್ಗೆ ಈ ದೇವರದಿಂದ ವಿಸ್ಮಯಗಳೇನಾದ್ರು ಕಾಣಿಸಿಲ್ಲವ? ಪೂಜೆ ಒಳ್ಳೇದಾಗಿದೆ, ಒಂದು ಆಶ್ಚರ್ಯ ಆಗಿರೋದು ಏನೋ ಆಗಿದೆ. ಏನಾಗಿದೆ ಗೊತ್ತಾ, ನಾಗಪ್ಪ ಸಂಚಾರ ಇದೆ ಇಲ್ಲಿ. ನಾಗಪ್ಪ ಇದೆ. ಸರಿ, ಅಲ್ಲಿ 2 ಕೋಣೆಗಳಿದೆ. ಅಲ್ಲಿ ಒಳಗಡೆನೂ ಒಂದು ಹುತ್ತ ಬೆಳೆದಿತ್ತು. ಈಗ ಅದು ಇದು ಮಾಡಿದ್ದಾರೆ, ಅಲ್ಲೆಲ್ಲ ಓಡಾಡುತ್ತೆ. ಇಲ್ಲಿ ನೋಡ್ರಿ, ನಾವು ಒಂದ್ಸಲ ಶನಿವಾರ ಪೂಜೆ ಭಜನೆ ಇರುತ್ತೆ. ಆ ಭಜನೆಯವರಲ್ಲಿ ಊರೊಳಗಡೆಯಿಂದ ಇಲ್ಲಿ ಬರ್ತಾರೆ. ಅಷ್ಟರಲ್ಲಿ ನಾನು ಇಲ್ಲಿ ಬಾಲ್ ತೆಕ್ಕೊಂಡಿರ್ಬೇಕು. ನಾನು ಬಂದೆ, ಅಲ್ಲಿಂದ ಬಂತು ನಾಗಪ್ಪ. ವಸ್ತು ಮೇಲಿಂದ ಬಂತು. ಹೀಗೆ ಬಂತು. ಸರಿ, ನಾನು ಸ್ವಲ್ಪ ಭಯ ಆಗಿ ಅಲ್ಲೇ ನಿಂತ್ಕೊಂಡು ಈ ಎದುರು ಮನೆ ಹೋಗಿದೆ. ಅವರು ಸ್ವಲ್ಪ ಭಕ್ತಾದಿಗಳು ಯಾವುದೋ ಒಂದು ಸಹಕಾರ ಕೊಡ್ತಾರೆ. ಅವರೆಲ್ಲ ಎಲ್ಲರೂ ಬಂದು ನೋಡ್ತಾನೆ ಇದ್ದೀವಿ. ಹೀಗೇ ಬಂತು ನೋಡಿ, ಹೀಗೆ ಬಂದಿದ್ದು ಈಗ ಹೋಯ್ತು, 2 ದಿನ ಒಳಗಡೆ ಹೋಯ್ತು. ಆಮೇಲೆ ಕಾಣಿಸ್ಲೇ ಇಲ್ಲ. ಸರಿ, ನಾವೆಲ್ಲ ಹೋಗಿದ್ದೆಲ್ಲ ನೋಡಿದ್ವಿ. ನಾನೊಬ್ಬನೇ ನೋಡಿದ್ರೆ ಅಕಸ್ಮಾತ್ ಹೇಳಿದ್ರು ಜನ ನಂಬಲ್ಲ ಅಂತ ಅವ್ರನ್ನೂ ಕರ್ತು 3-4 ಜನ ಎಲ್ಲ ನೋಡಿದ್ವಿ. ಆಯಿತು. ಆಮೇಲಿಂದ ಭಜನೆಯವ್ರು ಬಂದರು ಪೂಜೆಗೆ. ಬಂದರೆ ನಾನು ಹೇಳಿದೆ, ನೋಡಪ್ಪ ಈ ಥರ ಅಂತ. ಸರಿ, ಆಮೇಲೆ ಪರವಾಗಿಲ್ಲ ಅಂತ ಅವ್ರು ಹಿಂಗೆ ಎಲ್ಲ ನೋಡಿದ್ರು, ಎಲ್ಲೂ ಕಾಣಿಸಿಲ್ಲ. ಆಮೇಲೆ ಅದು ಇದ್ದ ಮೇಲೆ ಏನು ಮಾಡಲ್ಲ. ನಮ್ಮ ತಂದೆಯವ್ರು ಹೇಳಿದರು, ನಮ್ಮ ತಂದೆಯವ್ರ ಕಾಲದಲ್ಲಿ ಸುಮಾರು ಕಾಣಿಸಿದೆ. ಅಲ್ಲಿ ಫಸ್ಟು ಆ ಬಾಗಿಲ ಮೇಲೆ, ಈಗ ಹೊಸ್ದಾಗಿ ಇದು ಮಾಡಿಸ್ದಾಗಿಲ್ಲ, ಮೇಲೆ ಒಂದು ಸಜ್ಜೆ ಕಲ್ ಥರ ಇತ್ತು ನೋಡ್ರಿ, ಅದ್ರ ಮೇಲೆ ಮಲಗಿರೋದಂತೆ ಯಾವಾಗಲೂ. ದೇವ್ರ ಆಪೋಸಿಟ್ಟು ಇಲ್ಲಿ ಅದು ತೆಗೆದುಬಿಟ್ಟಿದ್ದಾರೆ ಇವಾಗ. ಆ ಗ್ರಾನೈಟ್ ಕಲ್ಲು ಹಾಕಿದಾರಲ್ಲ, ನಮ್ಮ ತಂದೆ ಒಂದ್ಸಲ ಏನು ಮಾಡಿದ್ದಾರೆ, ಅದ್ರ ಮೇಲೆ ನೋಡ್ಕೊಂಡು ಹಳೆ ಬಾಗಿಲಿತ್ತು. ಆವಾಗ ಏನಾಗಿದೆ ಅಂದರೆ, ಬಾಗಿಲಿಗೇನೋ ಟಚ್ ಆಯ್ತು, ದಪ್ಪಕ್ಕನ್ನು ಬಿದ್ದುಬಿಟ್ಟಿದೆ. ನಮ್ಮ ತಂದೆ ಬಾಲು ತಳೆದ್ರೆ ಆ ಥರ. ತಿರ್ಗಿ ಒಂದೊಂದ್ಸಲ ಪೂಜೆ ಮಾಡುವಾಗ ಹಿಂದೆಗಡೆ ಎಡೆ ಆಡಿಸ್ತಾ ಇತ್ತಂತೆ. ಎಡೆ ಆಡಿಸೋದೆಲ್ಲ ಮಾಡುತ್ತೆ. ಆಮೇಲೆ ನಾವು ಸುಮಾರು ಸಲ ನೋಡಿದ್ವಿ. ಅದಾದ್ಮೇಲೆ ಏನಾಯ್ತು ಅಂದರೆ, ನಾನು ಅವತ್ತು ಪೂಜೆ ಮಾಡೋಕ್ಕೆ ಭಯ ಆಯ್ತಲ್ಲ. ಆದರೂ ನಮ್ಮ ತಂದೆ ಹೇಳಿದರು, ಕಾಣಿಸಿದ್ರು ಏನು, ನಾವು ದೀಪ ಹಚ್ಚಕ್ಕೆ ಪೂಜೆ ಮಾಡೋಕ್ಕೆ ಹೋಗ್ತೀವಿ, ನಮಗೇನು ತೊಂದರೆ ಕೊಡಲ್ಲ, ನೀನೇನು ಅದಕ್ಕೆ ಇದು ಮಾಡೋಕ್ಕೆ ಹೋಗ್ಬೇಡ, ನೀನು ಪೂಜೆ ಮಾಡ್ಕೊಂಡು ಕಡ್ಡಿ ಹಚ್ಕೊಂಡು ಬಾ ಅನ್ನೋರು. ಅವಾಗ ಮಂಗಳಾರತಿ ಕೊಡೋಕ್ಕೆ ಭಜನೆಯವ್ರಿಗೆ ಹೋದ್ವಿ. ಇಲ್ಲೆಲ್ಲ ನೋಡಿದ್ರೆ ಕಾಣಿಸಿಲ್ಲ. ನಾನು ಒಳಗಡೆ ಹೋದ್ನಲ್ಲ, ಸ್ವಲ್ಪ ಭಯನೇ ಇತ್ತು. ಹಿಂದೆಗಡೆ ಬಗ್ ನೋಡಿದ್ರೆ ಬೃಂದಾವನದ ಹಿಂದೆ 10 ಕಡೆ ಮುಖ ಮಾಡ್ಕೊಂಡು ಈಗ ತಲೆ ಎಳಿಸ್ತಾ ಇದೆ. ಬ್ಯಾಕ್ ಸೈಡ್. ಪ್ರಾಮಿಸ್ಸು. ಇಲ್ಲಿ ನಾನೇನು ಮಾಡಿದೆ, ಪೂಜೆ ಮಾಡಬೇಕಲ್ಲ, ಇಲ್ಲಿ ಬಂದೆ, ಇಷ್ಟು ಸುಮ್ಮನೆ ಹೋಗಿ ನೋಡಿದೆ, ಆ ಬೃಂದಾವನದಿಂದ ಕುತ್ಕೊಂಡು ಆ ಕಡೆ ಮುಖ ಮಾಡಿ ತಲೆ ಆಡಿಸ್ತಾ ಇದೆ. ಆಮೇಲೆ ಗೊತ್ತು, ನಾವು ಸುಮಾರು ಸಲ ನೋಡಿದ್ದೇವೆ, ಸುಮಾರು ಸಲ ಓಡಾಡ್ತಾ. ಆದರೆ ನಮಗೇನು ತೊಂದರೆ ಕೊಡಲ್ಲ. ಅದು ದೇವರು ಇದು ಸಂಚಾರ ಇದೆ. ಆಮೇಲೆ ಅದೇ ಅಲ್ಲಿ ತೋರಿಸ್ತೀನಿ, ಅಲ್ಲಿ ಜಾಗ, ಅಲ್ಲಿ ಹುತ್ತ ಬೆಳೆದಿತ್ತು. ಆ ಹುತ್ತ ಎಲ್ಲ ಇದು ಮಾಡಿದ್ದಾರೆ. ಈಗ ಯಾರಂದ್ರೆ ಅವ್ರು ಮುಟ್ತಾರೆ ಮೆಲ್ಗೆ ಆಗುತ್ತೆ ಅಂತ ಅಲ್ಲಿ ವಾಸ ಇದೆ. ದೇವಸ್ಥಾನ ಏನು ಮಾಡುತ್ತೆ, ಈಗ ಎಡದಿಂದ ಬಲಕ್ಕೆ ಬರುತ್ತೆ. ಆಮೇಲೆ ಮತ್ತೆ ಅಲ್ಲಿ ಯಶೋತ್ಕತೆ ಇದೆ, ಅಲ್ಲಿ ಹೋಗುತ್ತೆ. ಇಲ್ಲೆಲ್ಲ ಸಂಚಾರ ಇದೆ. ನಾವೆಲ್ಲ ಸುಮಾರು ಜನ ನೋಡಿದ್ದಾರೆ. ಈ ಮನೆಯವರಂತೂ ಯಾವಾಗಲೂ ನೋಡ್ತಾರೆ, ಹತ್ರನೇ ಇದ್ದಾರಲ್ವಾ. ನನ್ನ ಕಣ್ಗೂ ಕಾಣಿಸುತ್ತೆ, ಬಟ್ ಈ ನಡುವೆ ಕಾಣಿಸಿಲ್ಲ. ಆಮೇಲೆ ಏನು ಮಾಡಿದ್ರು ಅವ್ರ ಭಜನೆ ಸಂಘದವರೆಲ್ಲ, ನಮ್ಮ ಸುಳ್ಳೋ ನಿಜನೋ ಅಂದ್ಬಿಟ್ಟು ಫುಲ್ ರಂಗೋಲೆ ಪುಡಿ ತಂದು ಇದು ಮೆಟ್ಲ ಮೇಲೆ ಇಲ್ಲಿ ಎಲ್ಲ ಹಾಕ್ಬಿಟ್ರು. ನೋಡೋಣ ಸ್ವಾಮಿ, ಲೈಟ್ಗಳು ಆರಿಸ್ಬೇಡ್ರಿ, ಬೀಗ ಹಾಕ್ರಿ, ಅದು ಓಡಾಡಿದ್ರೆ ಆಚೆ ಹೋದ್ರೆ ಗೊತ್ತಾಗುತ್ತೆ ಅಂತ ರಂಗೋಲೆ ಪುಡಿ ಹಾಕ್ಬಿಟ್ಟಿದ್ರೆ ಒಳಗಿತ್ತಲ್ಲ, ನಾವು ಬೀಗ ಹಾಕ್ಕೊಂಡು ಹೊಟ್ಟೋದ್ವಿ ರಾತ್ರಿ 10 ಗಂಟೆಗೆ. ಆಮೇಲೆ ಯಾವಾಗ ಎಲ್ಲಿ ಬಂತು ಎಲ್ಲೋಯ್ತೋ, ಈಗೆಲ್ಲ ಇಲ್ಲಿ ದೀಪ ಒಂದಿತ್ತು, ದೀಪ ಉರಿತಾ ಇತ್ತು. ಅದು ಹೀಗೆ ಬಂದಿದೆ. ಈಗ ಇಲ್ಲೆಲ್ಲ ಬಂದು ಚೆಲ್ಲಿದೆ. ಈ ದೀಪ ಸುತ್ತು ಬಂದಿದೆ. ಇಲ್ಲೆಲ್ಲ ರಂಗೋಲೆ ಪುಡಿ ಬಿಳಿ 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 ಇದು ಬಂದಿತ್ತು, ಡಿಸ್ಟರ್ಬ್ ಆಗಿದೆ. ಈಗ ಬಂದು ಅದೇನೋ ದೀಪ ಸುತ್ತಾಕ್ಬಿಟ್ಟು ತಿರ್ಗಿ ಈಗ ಹೋಗಿದೆ ನೋಡಿ. ಆಗ ಎಡದಿಂದ ಬಂತು, ಬಲದಿಂದ ಹೋಗಿದೆ. ಇಲ್ಲಿವರೆಗೆಲ್ಲ ಮಾರ್ಕ್ ಬಿದ್ದಿತ್ತು, ಓಡಾಡಿರೋದು. ಚೆಕ್ ಮಾಡಕ್ಕೆ ರಂಗೋಲೆ ಪುಡಿ ಹಾಕೋದ್ರು ಭಜನೆಯವರು. ಸ್ವಲ್ಪ ಜನ, ಯಾಕಂದ್ರೆ ಈ ಕಾಲದಲ್ಲಿ ನಮ್ಮ ಥರ ಸ್ವಲ್ಪ ಜನ ನಂಬಲ್ಲ. ಅಕಸ್ಮಾತ್ ಸ್ವಾಮಿಗಳೇನೋ ಸುಳ್ಳು ಹೇಳಿದ್ರ, ಬೇರೆ ನೋಡೋದು ಹೇಳಿದ್ರ ಏನೋ ಅಂತ ಅಂದ್ಕೊಂಡು ಏನೋ ಮಾಡಿದ್ದಾರೆ.
ಅದು ನೋಡಿದ್ರೆ ಓಡಾಡುತ್ತೆ ಅದು. ಆಮೇಲೆ ನಮ್ಮ ತಂದೆ ಹೇಳಿದ್ರು, ನಿನ್ನ ಕಣ್ಣಿಗೆ ಕಾಣಿಸಿದ್ರೆ ಏನು ಮಾಡಲ್ಲ, ನಮ್ಗೆ ಒಳ್ಳೇದು ಮಾಡುತ್ತದು. ನಾವೇನು ಪೂಜೆ ಮಾಡೋಕ್ಕೆ ಹೋಗ್ತೀವಿ, ಅದನ್ನೇನು ಕೆಡ್ಸೋಕ್ಕೆ ಅದನ್ನ ಇದು ಮಾಡೋಕ್ಕೆ ಹೋಗಲ್ಲ. ನೀನು ಬೇರೆಯವ್ರಿಗೆ ಹೇಳಬೇಡ, ಪಬ್ಲಿಕ್ ಮಾಡಬಾರ್ದು. ಅದು ಪಬ್ಲಿಕ್ ಮಾಡಿದ್ರೆ ತೊಂದರೆ ಆಗುತ್ತೆ. ಒಬ್ಬೊಬ್ರು ಒಂದಂತಾರೆ, ಒಬ್ಬರು ನಂಬ್ತಾರೆ, ಒಬ್ಬರು ನಂಬಲ್ಲ ಅಂತ. ಅದರಿಂದ ಹೇಳಕ್ಕೆ ಹೋಗಲ್ಲ. ಇಲ್ಲಿ ಓಡಾಡೋದೆಲ್ಲ ಬೇಕಾದಷ್ಟು ಸಲ ನೋಡಿದ್ದೀವಿ. ಬಂದ್ಬಿಟ್ಟು ಅದೇನು ಆ ಮೂಲೆಗೆ ಹೋಗಿ, ಆ ಮೂಲೆ ಕಾಂಪೌಂಡ್ ಹತ್ತಲ್ಲ ಅಂತಾರೆ. ಕಾಂಪೌಂಡ್ ಅದು ಇಷ್ಟು ಹತ್ರ ಗೋಡೆ ಇದೆ ನೋಡಿ, ಮೂಲೆಯಲ್ಲಿ ಹತ್ತುತ್ತೆ, ನಾವೇ ನೋಡಿದ್ದೀವಿ. ಹತ್ತಿ ಹತ್ತು ಕಡೆ ಎಷ್ಟೊತ್ತು ಕಟ್ಟೆ ಕಡೆ ಹೋಗುತ್ತೆ, ಅಲ್ಲಿ ಆಚೆ ಕಡೆ ಹೋಗ್ತಾ ಇದೆ. ಹೀಗೆಲ್ಲ ಪ್ರತೀತಿ ಇದೆ. ಏನಾದರೂ ಸ್ವಲ್ಪ ಯಾರಾದರೂ ಏನೋ ಮೈಲಿಗೆ ಗಿಲ್ಗೆ ಆದರೆ ಬಂದುಬಿಡುತ್ತೆ, ಕಾಣಿಸುತ್ತೆ ನಮ್ಮ ಕಣ್ಣಿಗೆ. ಅಲ್ಲೊಂದು ಹೂವಿನ ಗಿಡ ಇತ್ತು, ಅಲ್ಲಿ ಎಲ್ಲ ಬರ್ತಾಯಿತ್ತು ಜಾಸ್ತಿ. ಆ ಗಿಡ ಇದ್ರೆ ತಾನೇ ಗಿಡದ ನೆರಳಿಗೆ ಮಲ್ಕೊಳಕ್ಕೇನೋ ಬರುತ್ತೆ ಅಂತ ಅದನ್ನು ಕಿತ್ತಾಕ್ಬಿಟ್ಟು ಗ್ರಾನೈಟ್ ಹಾಕ್ಬಿಟ್ರು. ಆದರೂ ಅದು ಸಂಚಾರ ಇದ್ದೇ ಇದೆ, ಈಗಲೂ ಇದೆ, ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಇನ್ನೊಂದು ಸಲ ಏನು ಮಾಡ್ತೇವೆ, ನವಗ್ರಹ ಒಳಗೆ ಹೋಗಿ, ನವಗ್ರಹ ಬಾಲು ಸುಮ್ಮನೆ ತೆಗೆದಿತ್ತು ಸ್ವಲ್ಪ, ಯಾರೋ ಭಕ್ತಾದಿಗಳು ಹೋಗ್ತಾ, ಅದೇನು ನಾವು ಬೀಗ ಹಾಕಲ್ಲ. ಅದು ಎಲ್ಲಿಂದ ಹೋಗುತ್ತೋ ಅಥವಾ ಮೇಲೆ ಜಾಲರಿಯಿಂದ ಹೋಗುತ್ತೋ, ಬಾಗಿಲು ಹಾಕಿದ್ರು ಜಾಲರಿಯಿಂದ ಹೋಗುತ್ತೋ ಏನೋ, ಅದರೊಳಗಡೆ ಸುತ್ತಾಕುತ್ತೆ ನೋಡಿ, ನವಗ್ರಹದಲ್ಲಿ ಸುತ್ತಾಕುತ್ತೆ. ಬನ್ನಿ ಒಂಚೂರು ತೋರಿಸ್ತೀನಿ. ಇಲ್ಲೆಲ್ಲ ಅಷ್ಟೆಲ್ಲ ಪ್ರತೀತಿ ಇದೆ, ನಮಗೆ ಗೊತ್ತು. ಬಟ್ ನಾವು ಈ ನಡುವೆ ಯಾರಿಗೂ ಹೇಳ್ಕೊಳಲ್ಲ. ಇಲ್ಲಿ ನೋಡ್ರೆ ಅದು ಬಾಗಿಲು ಹಾಕಿರ್ತೀವಲ್ಲ, ಹಾಲು ಕುಡಿಯುತ್ತೆ. ನಾವು ಸುಮಾರು ದಿವಸ ಎಲ್ಲ ಇರ್ತಾ ಇದ್ವಿ, ಈಗ ಇರ್ತಾ ಇಲ್ಲ. ಟೆಸ್ಟ್ ಮಾಡೋಕ್ಕೆ ಬೇರೆ ಜನನೂ ಇದು ಮಾಡಿ
ಅಷ್ಟೇ ಶಕ್ತಿಯುತವಾಗಿದೆ. ಇಲ್ಲಿ ಸರ್ಪಸಂಚಾರ ಕೂಡ ಇದೆ. So ಅದನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ ಗುರುಗಳು. ಸೊ ತಪ್ಪದೇ ನೀವು ಯಾವಾಗಲಾದ್ರೂ ಬಂದಾಗ ನಮ್ಮ ಸತ್ಯನಾರಾಯಣ ಸರ್ ಅವರನ್ನು ಭೇಟಿಯಾಗಿ ಅವರು ನಿಮ್ಮ ದೇವಸ್ಥಾನದ ಇತಿಹಾಸವನ್ನು ತೋರಿಸ್ತಾರೆ, ಹಾಗೂ ನೀವು ಒಳ್ಳೆ ಪೂಜೆಯನ್ನು ಮಾಡಿ ನಿಮಗೆ ದರ್ಶನವನ್ನು ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಸರ್ ನಮ್ಮ ಚಾನಲ್ಗೆ ನಿಮ್ ಕಡೆಯಿಂದ ಏನಾದ್ರು ಹೇಳೋದಿಲ್ಲ ಸರ್? ಅಖಿಲ ಆಶಾ ಕ್ರಿಯೇಷನ್ಸ್ ಸರಿ ಇರ್ಲಿ. ಅಲ್ಲ, ಬಂದು ನಮ್ಮಲ್ಲಿ ಇದೆಲ್ಲ ವೀಕ್ಷಣೆ ಮಾಡಿ ನಮಗೂ ಸಹಕಾರ ಕೊಟ್ಟಿದ್ದಕ್ಕೆ ನಮಗೂ ತುಂಬಾನೇ ಸಂತೋಷ ಆಯಿತು. ಈ ಥರ ಬೇರೆ ಕಡೆಯಿಂದ ಅಲ್ಲ, ಸಿಟಿ ಕಡೆಯಿಂದ ಸುಮಾರು ಜನ ಭಕ್ತಾದಿಗಳು ಬರ್ತಾರೆ. ಸುಮಾರು ಜನಕ್ಕೆಲ್ಲ ತುಂಬ ಒಳ್ಳೆಯದಾಗಿದೆ. ವಾರ ವಾರ ಪೂಜೆ ಉತ್ಸವ ಇರುತ್ತೆ, ದಿವಸ ಪೂಜೆಗಳಿರುತ್ತೆ. ಶ್ರಾವಣ ಮಾಸದಲ್ಲಂತೂ ಪ್ರತಿ ವಾರನೂ ಉತ್ಸವ ಪೂಜೆ, ಆರತಿ, ಕುಟ್ಟೆ ಮೇಲೆ ಆರತಿ ಅಂತೆಲ್ಲ ಇದೆ. ತುಂಬ ಪ್ರತೀತಿ ಇದೆ. ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ಮಾಡ್ತಾ ಇದ್ದೇವೆ. ತುಂಬ ಒಳ್ಳೆಯದಾಗಿದೆ. ಭಕ್ತರಿಗೆ ತುಂಬ ಚೆನ್ನಾಗಿ ಕಾಪಾಡ್ತಾನೆ. ಆರೋಗ್ಯ ಐಶ್ವರ್ಯ ಕೊಟ್ಟು ಸ್ವಾಮಿ ಕಾಪಾಡ್ತಾನೆ. ನಾವು ಈ ದೇವ್ರನ್ನೇ ನಂಬ್ಕೊಂಡಿದ್ದೀವಿ. ನಾವು ಇದರಿಂದನೇ ಜೀವನ ಮಾಡ್ತಾ ಇದ್ದೇವೆ. ನಮ್ಮ ವಂಶ ಪಾರಂಪರ್ಯ ನಮಗೆ ತುಂಬ ಒಳ್ಳೆಯದಾಗಿದೆ. ಅದಕ್ಕೆ ನಾನು ಕೊನೆ ಉಸಿರಿರೋವರೆಗೂ ನಾನು ಸೇವೆ ಮಾಡ್ತೇನೆ. ಆಮೇಲೆ ಮಿಕ್ಕಿದ್ದು ನೋಡೋಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಷ್ಟೇ. ನಾನು ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ ಅಂತ ನಾನು ಕೇಳ್ಬೋದು. ನೋಡುವ ವೀಕ್ಷಕರು ತುಂಬಾ ಒಳ್ಳೆ ವ್ಯಕ್ತಿ ಇವರು. ನಿಮ್ಗೆ ಯಾವುದೇ ರೀತಿ ಯಾವುದೇ ಟೈಮಲ್ಲಿ ಬಂದು ದೇವಸ್ಥಾನ ತುಂಬಾ ದೂರಿಂದ ಬಂದಿದ್ವಿ, ಇಲ್ಲೇ ಇರೋದ್ರಲ್ಲಿ ನಿಮಗೆ ದೇವಸ್ಥಾನ ಬಾಗಿಲ ಕ್ಲೋಸ್ ಆಗಿ ಓಪನ್ ಮಾಡಿ ನಿಮಗೆ ದರ್ಶನ ಯಾವ ಟೈಮಲ್ಲಿ ದರ್ಶನ ಪೂಜೆ ಮಾಡ್ಕೊಡ್ತೀವಿ. ರಾತ್ರಿ 10 ಗಂಟೆಗೆ ಬಂದು ನಾವು ಮಾಡ್ಕೊಡ್ತೀವಿ. ನಮ್ಮ ಕರ್ತವ್ಯ ಅದು. ನಮ್ಗೆ ಅದಕ್ಕೋಸ್ಕರ ದೇವರು ನಿಲ್ಲಿಸಿದಾನೆ. ನಮ್ಮ ಕರ್ತವ್ಯ ನಾವು ಮಾಡ್ತೇವೆ. ಸಿಟಿ ಕಡೆಯಿಂದ ಸುಮಾರು ಜನ ಬರ್ತಾರೆ ಸರ್. ಸಿಟಿ ಕಡೆ ಸುಮಾರು ಜನ ಬರ್ತಾರೆ. ಮಂದಿಯವರು ಇದ್ದಾರೆ, ಅಕ್ಕಪಕ್ಕ ಊರಿನವರು ಇದ್ದಾರೆ. ಸುಮಾರು ಜನ ಬರ್ತಾರೆ. ಒಂದು ಮದುವೆ ಆಗಲಿ, ಮುಂಜೆ ಆಗಲಿ, ಒಂದು ಫಂಕ್ಷನ್ ಆಗಲಿ, ಗೃಹ ಪ್ರವೇಶ ಆಗಲಿ ಬಂದು ಪೂಜೆಗಳು ಮಾಡಿಸ್ತಾರೆ. ಇಲ್ಲಿ ಮಾಡಿಸ್ಕೊಂಡು ಹೋಗಿ ಅವರು ಬೇರೆ ಕೆಲಸ ಮಾಡೋದು. ಆ ಥರ ಎಲ್ಲ ಪದ್ಧತಿ ಇದೆ ಇಲ್ಲಿ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಹಬ್ಬ ವಾರದಲ್ಲೆಲ್ಲ ಪ್ರತಿಯೊಂದೂ ಇದು ಮಾಡ್ತೀವಿ, ಪಾಲಿಸ್ತೀವಿ. ಭಜನೆ ಸಂಘದವ್ರು ಇದ್ದಾರೆ, ಭಜನೆ ಮಾಡ್ತಾರೆ. ಪ್ರತಿಯೊಂದು ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೀತೆ. ಇವಾಗ ಧನುರ್ಮಾಸ ಪೂಜೆ ಇರೋದ್ರಿಂದ ಬೆಳಗ್ಗೆ ಮಾತ್ರ ಪೂಜೆ ಆಗುತ್ತೆ. ಉತ್ಸವಗಳಿಂದ ಸಂಕ್ರಾಂತಿವರೆಗೂ ಉತ್ಸವ ಇಲ್ಲ. ಸಂಕ್ರಾಂತಿ ದಿವಸ ಉತ್ಸವ. ಸಂಕ್ರಾಂತಿಗೆ ಹೋಗ್ಬೋದು, ರಥಸಪ್ತಮಿಗೆ ಹೋಗ್ಬೋದು, ಶಿವರಾತ್ರಿಗೆ ಹೋಗ್ಬೋದು, ಯುಗಾದಿಗೆ. ಆ ಥರ ಅಲ್ಲಿ ಲಿಸ್ಟ್ ಇದೆ, ಭಜನಾ ಮಂದಿರ. ಆ ಲಿಸ್ಟ್ ಪ್ರಕಾರ ಅವ್ರು ಮಾಡಿಸ್ಕೊಂಡು ಹೋಗ್ತಾರೆ. ಮಧ್ಯದಲ್ಲಿ ಭಕ್ತಾದಿಗಳು ಹರಕೆ ಇರೋರು ಏನೋ ಹರಕೆ ಮಾಡ್ಕೊಂಡಿರ್ತಾರೆ, ನಮ್ಗೆ ಒಳ್ಳೇದಾಗಲಿ ಅಂತ. ಅವ್ರು ಹರಕೆ ಇಡೋರು ಮಧ್ಯದಲ್ಲಿ ಶನಿವಾರ, ಸೋಮವಾರ, ಬುಧವಾರ ಯಾವಾಗಲೂ ಎಲ್ಲ ಉತ್ಸವಗಳು ಮಾಡ್ತಾರೆ. ಆ ಉತ್ಸವ ದಿವಸ ನೋಡಿ ಆ ಬೃಂದಾವನ ಎಲ್ಲ ತೊಳೆದು ಹಾಲು ಮತ್ತು ತುಪ್ಪ ಹಾಕಿ ಅಭಿಷೇಕಗಳು ಮಾಡಿ, ಅದೇ ಮೇಲೆ ಅರ್ಚನೆ ಮಾಡಿ, ಪೂಜೆ ಅಭಿಷೇಕ ಮಾಡಿ ಇದು ಮಾಡ್ತೀವಿ. ಆಮೇಲೆ ಉತ್ಸವ ಮೂರ್ತಿ ಎಲ್ಲ ಮಧ್ಯಾಹ್ನ ತೊಳ್ಕೊಂಡು ಸಂಜೆ 6 ಗಂಟೆ ಮೇಲೆ ಉತ್ಸವ ರೆಡಿ ಮಾಡ್ತೇವೆ. ಮೂರ್ತಿ ರೆಡಿ ಮಾಡಿ ನಾಮ ಎಲ್ಲ ಇಟ್ಟು ಹೂವುಗಳ ಅಲಂಕಾರ ಮಾಡಿ ಇಲ್ಲಿಂದ ಒಳಗಡೆ ಒಂದು ರೌಂಡ್ ಹೋಗ್ತೀವಿ. ಹೋಗಿ ಅಲ್ಲಿ ಭಜನೆ ಮನೆ ಅಂತಿದೆ, ಅಲ್ಲಿ ಇಟ್ಕೊಂಡು ಭಜನೆಯವ್ರು ಭಜನೆ ಮಾಡ್ತಿರ್ತಾರೆ. ಪ್ಲಸ್ ಉತ್ಸವದವರು ಒಬ್ಬರೇ ಎಲ್ಲ, ಉತ್ಸವದವ್ರು ಫಸ್ಟ್ ಪೂಜೆ ಮಾಡ್ತಿರ್ತಾರೆ. ಊರೆಲ್ಲ 150-200 ಮನೆ ಇದೆ. ಊರೆಲ್ಲರೂ ಪೂಜೆಗಳು ಮಾಡಿಸ್ತಾರೆ. ಲಾಸ್ಟ್ 10-10:30 ಆಗುತ್ತೆ. ಆಮೇಲೆ ಮಹಾಮಂಗಳಾರತಿ ಮಾಡಿ ಪ್ರಸಾದ ಅಂತದ್ದು. ಆಮೇಲೆ ಮತ್ತೆ ದೇವ್ರನ್ನ ಒಂದು ರೌಂಡ್ ಹಾಕೊಂಡು ಇಲ್ಲೇ ಜಾಗದಲ್ಲಿ ಬಿಡ್ತಾರೆ. ಅವಾಗ ನಮ್ಮ ಗಂಟೆ ಬಂದ್ಬಿಡು. ವೀಕ್ಷಕರೇ, ಇದೇ ತರ ಎಷ್ಟು ಸರ್ 8 ಬೃಂದಾವನ ಇರೋದಲ್ಲ? 7 ಬೃಂದಾವನ. 7ರಲ್ಲಿ ನಾನು ಹಿಂದೆ ಇವತ್ತು 3 ತೋರಿಸಿದ್ದೀನಿ. ಇನ್ನ 4 ನಾನು ಹುಡುಕ್ತಾ ಇದ್ದೀನಿ. ಆದಷ್ಟು ಬೇಗ ನಮ್ಮ ವೀಕ್ಷಕರಿಗೆ ತಲುಪೋತರ ಮಾಡ್ತೀನಿ ವಿಡಿಯೋ ಮುಖಾಂತರ. ಸರ್, ಈ ಲೊಕೇಶನ್ಗೆ ಬರ್ಬೇಕಾದ್ರೆ ಹೇಗೆ ಸರ್? ಜನ ಸಿಟಿಯಿಂದ ಬರ್ಬೇಕಾದ್ರೆ ಹೇಳ್ತೀನಿ ಕೇಳಿ. ಚಲ್ಲಹಳ್ಳಿ ಅಂತ ಇದು. ಚಲ್ಲಹಳ್ಳಿ ಯಲಂಕ ತಾಲೂಕು, ಹೆಸರುಘಟ್ಟ ಹೋಗ್ಲಿ. ಆಯ್ತಾ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಹಾಕ್ಬಿಟ್ರೆ ಇಲ್ಲೇ ಬರುತ್ತೆ ಲೊಕೇಶನ್. ಈಗ ನಮ್ಮ ಮನೆಗೆಲ್ಲ ನಾವು ಕ್ಯಾಬ್ ಬುಕ್ ಮಾಡ್ಬೇಕಾದ್ರೆ ನಿಯರ್ ಬೈ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತಾನೆ ಹಾಕೋದು. ಕ್ಯಾಬ್ ಬರುತ್ತೆ. ನಾವೆಲ್ಲ ಕ್ಯಾಬ್ ಮಾಡ್ಕೊಂಡ್ ಬರ್ತೀವಿ. ಇಲ್ಲಿ ನೋಡಿ, ಯಲಂಕ ತಾಲೂಕು, ಹೆಸರುಘಟ್ಟ ಹೋಗ್ಲಿ, ಚಲ್ಲಹಳ್ಳಿ, ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಹಾಕ್ಬಿಟ್ರೆ ಇಲ್ಲಿಗೆ ಬರುತ್ತೆ. ನಾವು ಈ ಅಡ್ರೆಸ್ ಹಾಕಿದ್ರೆ ನಾವು ಸೀದಾ ಬರುತ್ತೆ. ಕ್ಯಾಬ್ ಫೆಸಿಲಿಟಿ ಇದೆ. ಓಲೋ ಆಟೋ ಬರುತ್ತೆ, ಊಬರ್ ಬರುತ್ತೆ, ಎಲ್ಲ ಬರುತ್ತೆ. ನಾವು ಈಗ ಆಸ್ಪತ್ರೆಗೆ ಎಲ್ಲ ಹೋಗ್ಬೇಕಾದ್ರೆ ಹೋಗಿ ಬರ್ಬೇಕಾದ್ರೆ ಹಾಗೆ ಬರೋದು. ವೇಣುಗೋಪಾಲ ಸ್ವಾಮಿ ಟೆಂಪಲ್ ಚಲ್ಲಹಳ್ಳಿ ಅಂತ ಹಾಕಿ ಇಲ್ಲಿ ಬಂದು ಬರುತ್ತೆ. ಏನ್ ತೊಂದರೆ ಇಲ್ಲ. ಸೊ ವೀಕ್ಷಕರಿಗೆ ನೋಡಿದ್ವಲ್ಲ, ನಮ್ಮ ವೇಣುಗೋಪಾಲ ಸ್ವಾಮಿ ಬೃಂದಾವನ ಪ್ರತಿಷ್ಠಾಪನೆ ಆಗಿರೋದು. ಇದೇ ರೀತಿ ಹೆಚ್ಚಿನ ವಿಡಿಯೋ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಓಕೆ ಸರ್, ಧನ್ಯವಾದಗಳು.